ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಗೆ ಆಲ್ರೆಡಿ ತಮ್ನೈಲ್ ನೋಡಿ ಯಾವ ವಿಡಿಯೋ ಅಂತೇಳಿ ಗೊತ್ತಾಗಿರುತ್ತೆ. ಈ ಸಲ ಅರುಣಾಚಲ ಸೋಲೋ ರೈಡ್ ಪ್ಲ್ಯಾನ್ ಮಾಡಿದ್ದೀನಿ, ಒಬ್ಬನೇ ಹೋಗಿ ಬರೋಣ ಅಂತೇಳಿ. ನನ್ನದೇ ಹಿಮಾಲಯನ್ 411 ಬೈಕ್ ಇದೆ, ಅದರಲ್ಲೇ ಹೋಗಿ ಬರೋಣ ಅಂತ. ನಾನು ಗೂಗಲ್ ಮ್ಯಾಪಲ್ಲಿ ನೋಡಿರೋ ಥರ ಬೆಂಗಳೂರಿಂದ ಅರುಣಾಚಲ ಪ್ರದೇಶ್ 200 ಕಿಲೋಮೀಟರ್ ಇದೆ, 200 ಕಿಲೋಮೀಟರ್ ಇದೆ. ಆರಾಮ್ಸೆ ಹೋಗಿ ಬರ್ಬೋದು, ಏನು ತೊಂದರೆ ಆಗೋಲ್ಲ. ಸೋಲೋ ರೈಡ್ ಹೋದ್ರೂ ಮ್ಯಾನೇಜ್ ಮಾಡ್ಬೋದು, ಏನು ರಿಸ್ಕ್ ಆಗೋಲ್ಲ ಬೈಕ್ ಓಡಿಸೋದ್ರಲ್ಲಿ, ಅದರಲ್ಲೇನಿಲ್ಲ. ಹೋಗಿ ವಾಪಸ್ ಬರೋಣ ಅಂತ ಪ್ಲ್ಯಾನ್ ಆಗಿದೆ. ನಾಳೆ ಸ್ವಲ್ಪ ವರ್ಕ್ ಇದೆ, ವರ್ಕೆಲ್ಲ ಮುಗಿಸಿ ಇಲ್ಲಿಂದ ಒಂದು 7, 8, 9 ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ, ನೈಟ್ ಟೈಮಿಗೆ ಬಿಡೋಣ ಅಂತ ಪ್ಲ್ಯಾನ್ ಆಗಿತ್ತು. ನೈಟ್ ರೈಡೇ ಪ್ಲ್ಯಾನ್ ಮಾಡೋಣ ಅಂತ, ಲಾಂಗ್ ರೈಡು ನೈಟ್ ರೈಡ್ ಸಖತ್ತಾಗಿರುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ. ನಾಳೆ ಎಲ್ಲ ವರ್ಕ್ ಮುಗಿಸಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಅರುಣಾಚಲ ರೀಚ್ ಆಗಿ ಒಂದು ರೂಮ್ ಬುಕ್ ಮಾಡಿಕೊಂಡು ತೊಗೊಂಡೋಗಿರೋ ಲಗೇಜೆಲ್ಲ ಅಲ್ಲಿ ಇಟ್ಟು 14 ಕಿಲೋಮೀಟರ್ ಗಿರಿ ಪ್ರದರ್ಶನ ಮುಗಿಸಿ ಅದಾದಮೇಲೆ ಟೆಂಪಲ್ ವಿಸಿಟು ಮಾಡಿ ಏನೂ ಶೈನ್ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಬೇರೆ ಪ್ಲ್ಯಾನ್ಸ್ ಇದೆ. ಆ್ಯಕ್ಚುಲಿ ಅರುಣಾಚಲದಲ್ಲೇ ಸ್ಟೇ ಆಗಬೇಕಂತ ಪ್ಲ್ಯಾನ್ ಹಾಕಿದೆ. ಅರುಣಾಚಲದಲ್ಲೇ ಸ್ಟೇ ಆಗ್ತೀನಿ, ನೆಕ್ಸ್ಟ್ ಡೇ ಬೇರೆ ಕಡೆ ಪ್ಲ್ಯಾನ್ ಇದೆ, ಅಲ್ಲಿಗೆ ಹೋಗಿ ಬರೋಣ ಅಂತ ಇದೆ. ಬಿಕಾಸ್ ಅಲ್ಲಿ ನನಗೆ ಹೋಗ್ತೀನೋ ಹೋಗಲ್ವ ಅನ್ನೋದು ಗ್ಯಾರಂಟಿ ಇಲ್ಲ. ಅದರಿಂದ ಹೇಳಿ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಲ್ಲ, ಸ್ಟಾರ್ಟಿಂಗಲ್ಲೇ ನಾನು ಅದೇನಾದ್ರು ಹೋಗ್ತಾ ಇದ್ದೀನಿ ಅಂತಂದರೆ ಪಾರ್ಟ್ 2 ವಿಡಿಯೋ ನಾನು ಹಾಕ್ತೀನಿ, ಹೋಗಿಲ್ಲ ಅಂದರೆ ಇದೇ ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಇವಾಗ ತಾನೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ, ಟಾಪ್ ಬಾಕ್ಸ್ ಇದೆ ನನ್ನ ಹತ್ರ, ಅದರಲ್ಲೆಲ್ಲ ಲೋಡ್ ಮಾಡಿ ಬ್ಯಾಗಲ್ಲೆಲ್ಲ ಬಟ್ಟೆ ಇಟ್ಕೊತಾ ಇದ್ದೀನಿ, ಅದರಿಂದ ಈ ವಿಡಿಯೋ ಮಾಡಿದ್ದು. ಬನ್ನಿ ನಿಮಗೆ ನಾನು ಬಟ್ಟೆ ಏನೇನು ತೊಗೊತಿದ್ದೀನಿ ಅಂತ ತೋರಿಸ್ತೀನಿ. ಸೇಫ್ ರೈಡ್ಗೋಸ್ಕರ ಆಕ್ಸರ್ ಅವ್ರದ್ದು ರೈಡಿಂಗ್ ಜಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ. ಹೆಲ್ಮೆಟ್ ಬಂದು ಸ್ಟಡ್ಸ್ ಅವ್ರದ್ದು, ಚಿನ್ ಮೌಂಟ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಕ್ಯಾಮ್ರಾ ಮೌಂಟ್ ಕೂಡ ಅದು ರೆಡಿ ಇದೆ. ಮತ್ತು ಹ್ಯಾಂಡ್ ಗ್ಲೌಸ್ ಬಂದುಬಿಟ್ಟು ರಾಯಲ್ ಎನ್ಫೀಲ್ಡು ಆಲ್ರೆಡಿ ನನ್ನ ಹತ್ರ ಇತ್ತು, ಅದೇ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಬಟ್ಟೆ ಅಂತ ಬಂದರೆ ಟೆಂಪಲ್ ವಿಸಿಟ್ಗೆ ಪಂಚೆ ಮತ್ತು ಶಲ್ಯ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ನೈಟ್ ಡ್ರೆಸ್ ತೊಗೊಂಡಿದ್ದೀನಿ, ಶಾರ್ಟ್ಸು ಮತ್ತು ಒಂದು ಬನಿಯನ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಡೇಗೆ ಒಂದು ಡ್ರೆಸ್ ಇರಲಿ ಅಂತ ಅದನ್ನು ಒಂದು ತೊಗೊಂಡಿದ್ದೀನಿ. ಆ ಸೈಡೆಲ್ಲ ತುಂಬ ಬಿಸಿಲಿರುತ್ತೆ ಅಂತೇಳಿ ಸನ್ಸ್ಕ್ರೀನ್ ಮತ್ತು ಮಾಯ್ಶ್ಚರೈಸರ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ನಿನ್ನೆ ಮಳೆ ತುಂಬ ಜಾಸ್ತಿ ಇತ್ತು ಅಂತೇಳಿ ರೈನ್ ಕೋಟ್ ಕೂಡ ತೊಗೊಂಡಿದ್ದೀನಿ. ಮತ್ತು ನನ್ನ ರೈಡ್ ಎಲ್ಲೋ ಸ್ಟಾಪ್ ಮಾಡೋದು ಬೇಡ ನೈಟಲ್ಲಿ ಅಂತೇಳಿ ರೈನ್ ಕೋಟ್ ಕೂಡ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನಾನು ಟಾಪ್ ಬಾಕ್ಸ್ ಒಳಗಡೆ ಫಿಲ್ ಮಾಡ್ತೀನಿ. ಆದರೆ ನನ್ನ ಹತ್ರ ಬ್ಯಾಗ್ ಇದೆ, ಆ ಬ್ಯಾಗ್ ಒಳಗಡೆ ಫಿಲ್ ಮಾಡಿ ಬ್ಯಾಗ್ನ ಟಾಪ್ ಬಾಕ್ಸ್ ಒಳಗಡೆ, ಇಲ್ಲಾಂತಾರೆ ಎಕ್ಸ್ಟ್ರಾ ಆಯಿತು ಅಂತಂದರೆ ಟಾಪ್ ಬಾಕ್ಸ್ ಮೇಲ್ಗಡೆ ನಾನು ಇದನ್ನು ಟೈ ಮಾಡ್ತೀನಿ. ನೋಡಿದ್ರಲ್ಲ, ಇದಿಷ್ಟು ಕೂಡ ನಾನು ತೊಗೊತಿರೋಂಥ ಐಟಮ್ಸ್. ವೆಲ್ಕಮ್ ಹಾಲ್. ಆಲ್ರೆಡಿ ನಾನು ಬೈಕಿಗೆ ಟಾಪ್ ಬಾಕ್ಸ್ ಫಿಕ್ಸ್ ಮಾಡಿ ಮೇಲ್ಗಡೆ ಬಂದು ರೈಡಿಂಗ್ ಜಾಕೆಟ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇನ್ನೇನಿದ್ರು ಹೆಲ್ಮೆಟ್ ಹಾಕ್ಕೊಂಡು ಮನೆ ಬಿಡಬೇಕಷ್ಟೆ. ಆಲ್ರೆಡಿ ಲೇಟಾಗಿದೆ, 9:30 ಆಗ್ತಾಯಿದೆ ಟೈಮು. ಇಷ್ಟರಲ್ಲಿ ನಾನು ಬಿಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಲ್ರೆಡಿ ಲೇಟಾಗಿದೆ. ಇವಾಗ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಕೆಳಗಡೆ ಹೋಗೋದಷ್ಟೇ. ಹೆಂಗಿದೆ ಲುಕ್ಕು? ಕಳ್ಳನ ಥರ ಕಾಣಿಸ್ತಲ್ಲ ನೋಡಿ, ಹೆಲ್ಮೆಟ್ ಕ್ಯಾಪ್ ಹಾಕ್ಕೊಂಡು ಯಾವ ಥರ ಕಾಣಿಸ್ತಾ ಇದ್ದೀನಿ ನೋಡಿ. ಇದೆ ನನ್ನ ಬೈಕ್ ಸೆಟಪ್ಪು. ಬನ್ನಿ ಟ್ರಿಪ್ ಮೀಟರ್ಸ್ನ 0 ಮಾಡೋಣ. A ಆ್ಯಂಡ್ B. ಟ್ರಿಪ್ಪು A ಇದು ಕೂಡ 0 ಮಾಡ್ತಾಯಿದ್ದೀನಿ, ಆ್ಯಂಡ್ ಟ್ರಿಪ್ಪು B ಇದು ಕೂಡ 0 ಮಾಡ್ತಾಯಿದ್ದೀನಿ. ಕಾಣಿಸ್ತಾಯ್ತಾ? ಬಾಯ್ ಹೇಳಿಬಿಡು. ಸರಿ ಆಯಿತು, ಹುಷಾರ್. ಫೋನ್ ಮಾಡ್ತೀನಿ ಬಿಡು. ಇವಾಗ ನಮ್ಮ ಮನೆಯಿಂದ ಹೊರಡ್ತಾ ಇದ್ದೀನಿ. ಸ್ವಲ್ಪ ಹೇರ್ ಕಮ್ಮಿ ಅನಿಸ್ತದೆ, ಹೇರ್ ಡೌನ್ ಆಗಿದೆ ಬಿಸಿಲಲ್ಲಿ. ಸೊ ಈಗ ಹೋಗಿ ಯಾವ್ದಾರ ಪಂಚ ಶಾಪು ಪೆಟ್ರೋಲು ಹಾಕ್ಸ್ಕೊಂಡು ಹೇರ್ ಇಡ್ಸ್ಕೊಂಡು ಹೊರಡೋದಷ್ಟೇ ಪ್ಲ್ಯಾನ್ ಇವಾಗ. ಇಲ್ಲಿಂದ 200 ಕಿಲೋಮೀಟರ್ ಅರುಣಾಚಲ ಅಂತ ಗೂಗಲ್ ಮ್ಯಾಪ್ ತೋರಿಸ್ತಾ ಇದೆ. ಗೊತ್ತಿಲ್ಲ, ನಾನು 0 ಮಾಡಿದ್ದೀನಿ. ಇವಾಗ ನೋಡೋಣ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ. ಅಲ್ಲಿ ಹೋಗ್ಬಿಟ್ಟು ಕಿಲೋಮೀಟ್ರದೊಂದು ವೀಡಿಯೋ ಮಾಡ್ತೀನಿ. ಸೊ ಇವಾಗ ಹೊರಟಿದ್ದೀನಿ. ನನಗೆ ಗೊತ್ತಿಲ್ಲ ಕ್ಯಾಮ್ರಾ ಯಾವ ಆ್ಯಂಗಲಲ್ಲಿದೆ, ಯಾವ ಆ್ಯಂಗಲಲ್ಲಿ ವೀಡಿಯೋ ಆಗ್ತಾಯಿದೆ ಅನ್ನೋದು ನನಗೆ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಫಸ್ಟ್ ಟೈಮ್ ಆಗಿರೋದ್ರಿಂದ. ಸೊ
ಇವಾಗ ಬೊಮ್ಮನಹಳ್ಳಿ ಕ್ರಾಸ್ ಮಾಡಿದೆ. ಇಲ್ಲ ಏರ್ ವಿಂಡ್ಸಿಂದ ಎಷ್ಟು ನಿಮಗೆ ನಾಯ್ಸ್ ಬರ್ತಾ ಇದೆ ಅಂತ ಯಾರೋ ಒಂದ್ಸಲ ತಿಳಿಸ್ಬಿಟ್ಟು ವಿಡಿಯೋ ಒಂದ್ಸಲ ಚೆಕ್ ಮಾಡ್ತೀನಿ. ಇಲ್ಲಿಂದ ಅರುಣಾಚಲಂ ಬಂದುಬಿಟ್ಟು 183 ಕಿಲೋಮೀಟ್ರು, 183 ಕಿಲೋಮೀಟರು, ಮತ್ತು 3 hours 34 minutes ತೋರಿಸ್ತಾ ಇದೆ. ಸೊ ಹಾಗೆ ಸ್ಟಾರ್ಟ್ ಮಾಡಿದ್ರೆ ನೋಡೋಣ, ಒಂದೆರಡು ಕಡೆ ಸ್ಟಾಪ್ ಮಾಡಿ ಹೋಗೋಣ ಅಂದ್ಕೊಂಡಿದ್ದೀನಿ ಅಷ್ಟೇ. ಸೊ ಮ್ಯಾಪಿಂಗು ಹಾಕೊಬಿಡ್ತೀನಿ. ಪವರ್ ಇಲ್ವಾ? ಹಾಕಿ ನಾರ್ಮಲ್ ಫುಲ್ ಹಾಕಿ. Last transaction is 2,000 rupees. ಬಿಲ್ ₹1,000ಗೆ 9.7 ಲೀಟ್ರ್ ಬಂದೈತೆ. ಇವಾಗ ತಿರುವನಮಲೈ 104 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಬಂದಿದ್ದೀನಿ ಅಂದರೆ 100 ಕಿಲೋಮೀಟ್ರ್ ಮನೆಯಿಂದ ಬಂದಿದ್ದೀನಲ್ಲ, ಅಲ್ಲೊಂದು ಸ್ಟಾಪ್ ಕೊಡೋಣ ಅಂತ ಹೇಳಿ ಅಷ್ಟೇ ಒಂದು ಸ್ಟಾಪ್ ಕೊಟ್ಟೆ. ಸ್ವಲ್ಪ ನಿಲ್ಲಿಸಿ ಹೋಗೋಣ ಅಂತ ಹೇಳಿ ನಿಲ್ಲಿಸ್ದೆ. ಸೊ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಬೋರ್ಡ್ ಇತ್ತಿಲ್ಲ 48ಕ್ಕೆ ಸೇರ್ತೀನಿ ಅಂತ ತೋರಿಸ್ತಾ ಇದೆ. ನಾನು ಅಂದ್ಕೊಂಡಿದ್ದೆ ಏನೋ ಬೇರೆ ಆಗ್ತಾಯಿದೆ. ಲೇಟ್ ಆಯಿತು ಆ್ಯಕ್ಚುಲಿ, ಮಳೆ ಬಿಡೋದು ಲೇಟ್ ಆಯಿತು, ಎಲೆಕ್ಟ್ರಾನಿಕ್ ಸಿಟಿ ತುಂಬ ಟ್ರಾಫಿಕ್ ಇತ್ತು. ಸೊ ಇವಾಗ ಇಲ್ಲಿ ಬಂದು ರೀಚ್ ಆಗಿದ್ದೀನಿ.
ಬನ್ನಿ ಹೊರಡೋಣ, ಲೇಟ್ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ರೂಮ್ ಬುಕ್ ಮಾಡ್ಕೋಬೇಕು. ಬಟ್ 10 ಕಿಲೋಮೀಟ್ರಿಂದ ಟ್ರಾಫಿಕ್ ಇದೆ ಅಂತ ತೋರಿಸ್ತದೆ ಮ್ಯಾಪ್ಲು. ಅಲ್ಲಿ ಅದೊಂದು ಭಯ ಸ್ಟಾರ್ಟ್ ಆಗ್ತದೆ ಇವಾಗ. ಯಾಕೆ 10 ಕಿಲೋಮೀಟ್ರಿಂದನೇ ಅಷ್ಟೊಂದು ಟ್ರಾಫಿಕ್ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ಈಗ ರೂಮ್ ಬುಕ್ ಮಾಡಿ ಫ್ರೆಶ್ ಅಪ್ ಆಗಿ ಲಗೇಜಲ್ಲಿ ಅಲ್ಲೇ ಇಟ್ಟು ಆರಾಮಾಗಿ ಇವಾಗ ಗಿರಿಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕಂತ. ವೆಲ್ಕಮ್ ಟು ಅರುಣಾಚಲೇಶ್ವರಗೆ ಸ್ವಾಗತ. ಅರುಣಾಚಲೇಶ್ವರಗೆ ಬಂದು ರೀಚ್ ಆದೆ, ಜಸ್ಟ್ ಎಂಟ್ರಿ ಆದೆ. ಬಟ್ ಆವಾಗಿಂದ ನನಗೆ ಒಂದು 8 ಕಿಲೋಮೀಟರ್ ಟ್ರಾಫಿಕ್ ಇತ್ತು. ನಿಯರ್ಲಿ ನಾನು ಒಂದು 7-8 ಕಿಲೋಮೀಟರ್ಸು ಮುಂದೆ ಬಂದುಬಿಟ್ಟಿದ್ದೀನಿ. ಇವಾಗ ತುಂಬ ಟ್ರಾಫಿಕ್, ಅದರಿಂದ ನನ್ನ ಕ್ಯಾಮ್ರಾ ಏನು ಯೂಸ್ ಮಾಡೋಕ್ಕಾಗಿಲ್ಲ, ಡೈರೆಕ್ಟ್ ಇಲ್ಲಿಗೆ ಬಂದೆ. ಗೈಸ್, ಆ್ಯಕ್ಚುಲಿ ಯಾರನ್ನೋ ಒಬ್ಬರನ್ನ ಕೇಳಿದೆ, ಏನು ಇಷ್ಟೊಂದು ರಶ್ ಇದೆ, ವೀಕೆಂಡ್ ಇದೆಯಲ್ಲ ಅದಕ್ಕೆ ಏನು ಅಂತ ಎಲ್ಲ ಕೇಳಿದೆ. ಆ್ಯಕ್ಚುಲಿ ಇವತ್ತು ಚಿತ್ರ ಪೌರ್ಣಮಿ ಅಂತೆ. ರೆಗ್ಯುಲರ್ ಪೌರ್ಣಮಿಗಿಂತ ತುಂಬ ಸ್ಪೆಷಲ್ ಪೌರ್ಣಮಿ ಇದು. ಆ್ಯಕ್ಚುಲಿ ಚಿತ್ರ ಪೌರ್ಣಮಿ ಅಂತಂದರೆ ಇಯರ್ಲಿ ಒನ್ಸ್ ಬರೋ ಅಂಥ ಪೌರ್ಣಿಮೆ ಇದು. ಸೊ ಮಂತ್ಲಿ ಬರೋ ಪೌರ್ಣಿಮೆಯಲ್ಲಿ ತುಂಬ ಜನ ಸೇರ್ತಾರೆ. ಒಂದು 10-15 ಲಕ್ಷ ಜನ ಸೇರ್ಬೋದು ಅಂತ ಒಂದು ಅಂದಾಜು ಹೇಳ್ತಾ ಇದ್ದಾರೆ. ಬಟ್ ಈ ಚಿತ್ರ ಪೌರ್ಣಮಿಗೆ ಏನಿಲ್ಲ ಅಂತಂದರೂ ಪ್ರೆಸೆಂಟ್ ಈ ವರ್ಷ ಈ ಯೂಟ್ಯೂಬು ರೀಲ್ಸ್ ಇದೆಲ್ಲ ವೈರಲ್ ಆಗಿ ಈ ವರ್ಷ ಬಂದಿರೋ ಜನ ಏನಿಲ್ಲ ಅಂತಂದರೆ 25-30 ಲಕ್ಷ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಜನ ಲೋಕಲ್ಸಲ್ಲಿ. ತುಂಬ ಶಾಕ್ ಆಗ್ತದೆ ಇಲ್ಲಿ ನೋಡ್ತಾ ಇರ್ಬೋದು ನೀವೇನೆ ಎಷ್ಟು ಜನ ಇದ್ದಾರೆ. ನನಗಲ್ಲಿ ಬೈಕ್ ತೊಗೊಳೋಕ್ಕೂ ಜಾಗ ಇಲ್ಲ. ಬಟ್ ರೋಡ್ ಮಾತ್ರ ಖಾಲಿ ಅನಿಸುತ್ತೆ. ಮುಂದೆ ಹೋಗ್ತಾರೆ, ಜನಗಳು ಅಲ್ಲಲ್ಲೇ ಕೂತಿದ್ದಾರೆ, ಅಲ್ಲಲ್ಲೇ ಮಲ್ಕೊಂಡಿದ್ದಾರೆ. ನನ್ನ ಲೆಫ್ಟ್ ಸೈಡ್ ಒಂದು ಟೆಂಪಲ್ ಕಾಣಿಸ್ತಾ ಹೋದರೆ ನಿಮಗೆ ಅಲ್ಲಿ ಲೆಫ್ಟ್ ಗಿರಿ ಪ್ರದರ್ಶನ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ಲಿ ಇದು ರಾಜಗೋಪುರದಿಂದ ನನಗೆ ಒಂದು 4 ಕಿಲೋಮೀಟರ್ ದೂರ ಇದ್ದೀನಿ ರಾಜಗೋಪುರದಿಂದ. ಈ ರಶ್ ನೋಡಿದ್ರೆ ಸೀರಿಯಸ್ ಆಗಿ ನನಗೆ ಇವಾಗ ರೂಮ್ ಹುಡ್ಕೋಕ್ಕಾಗಲ್ಲ. ಇವಾಗ ಹೋಗಿ ಬೈಕ್ನ ಸೇಫ್ ಆಗಿರೋ ಪ್ಲೇಸಲ್ಲಿ ಪಾರ್ಕ್ ಮಾಡಿ ರೈನ್ ಕೋಟ್ ಹೆಲ್ಮೆಟ್ ಎಲ್ಲ ಲಾಕ್ ಮಾಡಿ ಇವಾಗ ಓಡ್ತಾ ಇರ್ತೀನಿ ಗಿರಿ ಪ್ರದರ್ಶನಕ್ಕೆ. ಮತ್ತು ನನ್ನ ಫ್ರೆಂಡ್ ಕೊಲೀಗ್ಸ್ ಕೂಡ ಇಲ್ಲೇ ಬಂದಿದ್ದಾರಂತೆ. ಸೊ ಅವ್ರಿಗೂ ಕೂಡ ಕಾಲ್ ಮಾಡಿದೆ. ಇವಾಗ ಅವ್ರನ್ನ ಕೂಡ ಮೀಟ್ ಮಾಡಿ ಅಲ್ಲಿಂದ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡೋಣ ಅಂತೆಲ್ಲ ಮಾತಾಡ್ಕೊಂಡ್ವಿ. ಸೊ ಇವಾಗ ಬೈಕ್ನ ಪಾರ್ಕ್ ಮಾಡಿ ನಾನು ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. ಎಸ್, ನೋಡ್ತಾ ಇದ್ರಲ್ಲ ಈ ಚಿತ್ರ ಪೌರ್ಣಮಿಗೆ ಎಷ್ಟು ಜನ ಬಂದಿದೆ, ತುಂಬ ರಶ್ ಇದೆ. ನಾನು ಇಲ್ಲಿಂದನೇ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೋಟಲ್ 14 ಕಿಲೋಮೀಟರು ರಾಜಗೋಪುರ ಹತ್ರ ಹೋಗಿ ರೀಚ್ ಆಗಬೇಕು. ಬನ್ನಿ, ಹೋಗ್ತಾ ನಾನು ವಿಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಿ ನಾನು ಈಗ ಮುಂದೆ ಬಂದಿದ್ದೀನಿ, 3 ಕಿಲೋಮೀಟರ್ ಮುಂದೆ ಬಂದಿದ್ದೀನಿ. ಇವಾಗ ಇಲ್ಲಿ ಬೋರ್ಡ್ ನೋಡ್ತಾ ಇದ್ದೀರಲ್ಲ, ಯು ಆರ್ ಇಯರ್ ಅಂತ ಇದೆ. 3 ಕಿಲೋಮೀಟರ್ ಮುಂದೆ ಬಂದಿದ್ದೀನಿ ಇವಾಗ ನಾನು. ಮುಂದೆ ಹೋಗ್ತಾ ತುಂಬ ಟೆಂಪಲ್ಸ್ಗಳು ಸಿಗುತ್ತೆ, ಲೈಕ್ ಲಿಂಗಗಳು ಇರ್ತವೆ. ಇವಾಗ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು ಯಮಲಿಂಗ ಅಂತ ಲೆಫ್ಟಲ್ಲಿ ಇರೋದು. ಸೊ ಹಿಂಗೆ ಮುಂದೆ ಹೋಗ್ತಾ ನಿರುಕ್ತಿ ಲಿಂಗ, ವರುಣಲಿಂಗ ಮತ್ತು ಕುಬೇರ ಲಿಂಗಂ ಅಂತ ತುಂಬ ಇದೆ. ತುಂಬ ಲಿಂಗಸ್ಗಳು ಬರುತ್ತೆ. ಈಶಾನ್ಯ ಲಿಂಗ ನೋಡ್ತೀವಿ. ಮೇನ್ ಲಿಂಗ ಬಂದ್ಬಿಟ್ಟು ಇಂದ್ರಲಿಂಗ ಅಂತ. ಸೊ ಕಂಪ್ಲೀಟ್ ಇದೇ ಥರ ಹೋಗ್ತಾ ನಿಮಗೆ ಟೆಂಪಲ್ ಸಿಗ್ತಾನೆ ಇರುತ್ತೆ. ನಾನು ಟೆಂಪಲ್ ವಿಸಿಟ್ ಮಾಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ತುಂಬ ರಶ್ ಇದೆ, ಅಲ್ಲೂ ಒಳಗಡೆ ಕೂಡ ಆಗ್ತಾಯಿಲ್ಲ. ಅದರಿಂದ ನಾನು ಟೆಂಪಲ್ ಯಾವುದೂ ವಿಸಿಟ್ ಮಾಡ್ತಾಯಿಲ್ಲ. ಗಿರಿ ಪ್ರದರ್ಶನ ಒಂದೇ ಮಾಡ್ತಾಯಿದ್ದೀನಿ ಇವಾಗ ಸದ್ಯಕ್ಕೆ. ನಾನು 10 ಕಿಲೋಮೀಟರ್ ಗಿರಿ ಪ್ರದರ್ಶನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು 4 ಕಿಲೋಮೀಟರ್ ಅಷ್ಟೇ ಪೆಂಡಿಂಗ್ ಇದೆ. ರಾಜಗೋಪುರ ಹತ್ರ ರೀಚ್ ಆಗುತ್ತೆ ನಾನು. ಅಲ್ಲಿಂದ ನಡ್ಕೊಬಂದೆ, ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ, ಕೂತಿದ್ದು ಹೋಗೋಣ ಅಂತೇಳಿ ಸೈಡಲ್ಲಿ ನಿಂತ್ಕೊಂಡಿದ್ದೀನಿ ಫುಟ್ಪಾತ್ ಹತ್ರ. ಇಲ್ಲಿ ಬೋರ್ಡ್ ನೋಡ್ತಾ ಇರ್ಬೋದು, ಯು ಆರ್ ಇಯರ್ ಅಂತ ಇದೆ. 10 ಕಿಲೋಮೀಟರ್ ಕಂಪ್ಲೀಟ್ ಮಾಡಿ ಇನ್ನು 4 ಕಿಲೋಮೀಟರ್ ಅಷ್ಟೇ ಪೆಂಡಿಂಗ್ ಇದೆ. ನಾನು ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು 10 ಮಿನಿಟ್ಸು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ರಾಜಗೋಪುರ ಇನ್ನು 4 ಕಿಲೋಮೀಟ್ರ್ ಇದೆ ಅಷ್ಟೇ. ಜನ ನೋಡ್ತಾ ಇರ್ಬೋದು, ಫುಟ್ಪಾತಿಂದ ಹಿಡಿದು ರೋಡಲ್ಲಿಂದ ಹಿಡಿದು ಎಲ್ಲ ಇದ್ದಾರೆ. ತುಂಬ ಜನ ಇದ್ದಾರೆ. ಆ್ಯಕ್ಚುಲಿ ಲ್ಯಾಕ್ ಟುಗೆದರ್ ಇದ್ದಾರೆ.
ಏನೂ ಮಾಡೋಕ್ಕಾಗಲ್ಲ. ಬಂದಿದ್ದೀನಿ. ಆ್ಯಕ್ಚುಲಿ ಲಕ್ಕಿ ಡೇ ಅಂತ ಅಂದ್ಕೋಬೋದು. ಬಿಕಾಸ್ ನಂಗೆ ಗೊತ್ತಿರಲಿಲ್ಲ ಇಷ್ಟೊಂದು ಜನ ಬರ್ತಾ ಇದ್ದಾರೆ, ಇಷ್ಟೊಂದು ಜನ ಇರ್ತಾರೆ ಅಂತ. ಬ್ಲ್ಯಾಂಕಾಗಿ ಬಂದೆ ನಾನು ಆ್ಯಕ್ಚುಲಿ. ನಾರ್ಮಲಾಗಿ ಪ್ಲ್ಯಾನ್ ಮಾಡಿದೆ ಹೋಗಿ ಬರೋಣ ಅಂತೇಳಿ ಹೋಗಿ ಬಂದಿರೋದು ಅಷ್ಟೇ. ಇಲ್ಲಿ ಪೂರ್ಣಿಮಾ ಇದೆ, ಚಿತ್ರ ಪೂರ್ಣಿಮಾ ಇದೆ, ಅದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ಬಂದಮೇಲೆ ವಿಷಯ ಗೊತ್ತಾಗಿದ್ದು ಇಷ್ಟು ಜನ ಬಂದಿದ್ದಾರೆ ಅಂತ. ನೋಡ್ತಾ ಇರ್ಬೋದು ರಾಜಗೋಪುರ ಕಾಣಿಸ್ತು. ಫೈನಲ್ ಆಗಿ ರೀಚ್ ಆಗ್ತಾ ಇದ್ದೀನಿ, ನಿಯರ್ ಬಂದಿದ್ದೀನಿ. ಇನ್ನು 1/2 ಕಿಲೋಮೀಟರ್ ಮುಂದೆ ಹೋದರೆ ರಾಜಗೋಪುರ ನಿಯರೇ ಬರ್ತೀನಿ. ಬನ್ನಿ ಅಲ್ಲಿ ಹೋಗಿ ರಾಜಗೋಪುರ ತೋರಿಸ್ತೀನಿ. ಎಸ್, ಫೈನಲಿ ರಾಜಗೋಪುರ ಹತ್ರ ರೀಚ್ ಆದೆ. 14 ಕಿಲೋಮೀಟರ್ ಗಿರಿ ಪ್ರದರ್ಶನ ಮುಗಿಸ್ಕೊಂಡು ಬಂದೆ. ತುಂಬ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ ಕಂಪ್ಲೀಟ್ ಮಾಡಿದ್ದೀನಿ ಅಂತ. ಬನ್ನಿ ನಾನು ಸೈಡಲ್ಲಿ ನಿಂತ್ಕೊಂಡು ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ. ಇವರು 5 ಮೆಂಬರ್ಸ್ ಬಂದುಬಿಟ್ಟು ನನ್ನ ಫ್ರೆಂಡ್ ಕೊಲೀಗ್ಸ್ ಆ್ಯಕ್ಚುಲಿ. ಇವರು ಕಾರಲ್ಲಿ ಬಂದಿದ್ದಾರೆ, ನಾನು ಬೈಕಲ್ಲಿ ಸೋಲೋ ರೈಡ್ ಬಂದಿದ್ದೀನಿ. ರೂಮ್ ಯಾವುದು ಬುಕ್ ಮಾಡೋಕ್ಕಾಗಿಲ್ಲ. ಇವರ ಕಾರಲ್ಲೇ ನಾನು ನನ್ನ ಬ್ಯಾಗು, ನನ್ನ ಲಗೇಜ್ ಎಲ್ಲ ಇವ್ರ ಕಾರಲ್ಲೇ ಇಟ್ಬಿಟ್ಟು ಇವ್ರ ಜೊತೆಲೇ ಇವಾಗ ಗಿರಿ ಪ್ರದರ್ಶನ ಕೂಡ ಕಂಪ್ಲೀಟ್ ಮಾಡಿದೆ. ಚೆನ್ನಾಗಿ ಅನಿಸ್ತು. ಅವ್ರು ಹಿಂದೆ ಹೋಗ್ತಾಯಿದ್ರು, ನಾನು ಮುಂದೆ ಬರ್ತಾಯಿದ್ದೆ. ಇದೇ ಥರ ವೀಡಿಯೋಸ್ ಮಾಡ್ಕೊಂಡು ಮುಂದೆ ಬಂದೆ. ಜೊತೆಲೇ ಮುಗೀತು ಇವಾಗ. ನೋಡ್ತಾ ಇರ್ಬೋದು ಈಗ ರೂಮ್ ಕಡೆ ಹೊರಡೋಣ ಅಂತ. ಯಾಕಂತಂದರೆ ಗಿರಿ ಪ್ರದರ್ಶನ ಒಂದು ಮಾಡ್ಬೋದಿತ್ತು, ಒಳಗಡೆ ಎಂಟ್ರಿ ಇಲ್ಲ. ಆ್ಯಕ್ಚುಲಿ ಲಾಕ್ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ದಾರೆ, ಬಿಡ್ತಾ ಇಲ್ಲ. ಬಿಕಾಸ್ ತುಂಬ ಜನ ಇದ್ದಾರೆ ಒಳಗಡೆ, ಅಲೋ ಮಾಡ್ತಾ ಇಲ್ಲ. ಅದರಿಂದ ನಮ್ಮ ಕೈಲಿ ತುಂಬ ಸುಸ್ತಾಗಿದೆ. ಈಗ ಒಳಗಡೆ ಹೋಗೋಷ್ಟು ಪೇಷನ್ಸ್ ಇಲ್ಲ. ಓಪನ್ ಇದ್ದಿದ್ರೆ ಹೋಗ್ತಾಯಿದ್ವೋ ಏನೋ ನಂಗೆ ಗೊತ್ತಿಲ್ಲ. ಬಟ್ ಎಂಟ್ರೆನ್ಸಲ್ಲೇ ಕೂಡ ಹೇಳ್ತಾಯಿದ್ದಾರೆ ಯಾರನ್ನೂ ಅಲೋ ಮಾಡ್ತಾಯಿಲ್ಲ ಅಂತ ಹೇಳಿ. ಸೊ ಅದರಿಂದ ಇವಾಗ ಕಾರ್ ಹತ್ರ ಹೋಗಿ ಬ್ಯಾಗ್ ತೊಗೋಬೇಕು. ಬಿಕಾಸ್ ಅವ್ರೀಗ ಬೆಂಗಳೂರಿಗೆ ಹೊಡ್ತಾ ಇದ್ದಾರೆ ಫ್ರೆಂಡ್ಸು. ನಾನು ಅದಾದಮೇಲೆ ರೂಮ್ ಹುಡುಕ್ಬಿಟ್ಟು ನಾನು ಇವತ್ತು ನೈಟ್ ಇಲ್ಲೇ ಸ್ಟೇ ಆಗಬೇಕು ಅಂತ ಅಂದ್ಕೊಂಡಿರೋದು. ನಾಳೆಗೆ ಬೇರೆ ಪ್ಲ್ಯಾನ್ಸ್ ಇದೆ. ಮೆಡಿಕಲ್ ಸ್ಟೋರ್ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. 12 Paurnami along with the only walk Chitrapur is equal to 12 Paurnami. Oh, okay. That's one special. Why more people coming often means compare with the 11 Paurnamis totally per year 12 Paurnamis. Okay. January to December. Okay. April month Chitra Paurnami every year. What is special for Chitra Paurnami? Chitra Paurnami means if you walk 11 Paurnamis is equal to 1 Paurnami. That's Okay. special. Okay. That's only more people's coming Chitra Paurnami. Okay. That's only special. We get more blessings from Lord Shiva. Okay. Because No. so many crowd rush. If you come means ಓಕೆ ಬ್ರದರ್, ಥ್ಯಾಂಕ್ ಯು. ಎಸ್ ಗೈಸ್, ಕಂಪ್ಲೀಟ್ ವಿಡಿಯೋ ನೀವು ನೋಡಿದ್ದೀರಾ ಅಂತ ಅನ್ಕೊತೀನಿ. ಸೀರಿಯಸ್ಸಾಗಿ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಬೇಕು ಅನ್ಕೋತೀನಿ. ನಾನು ಆ್ಯಕ್ಚುಲಿ ಅರುಣಾಚಲ ಬರಬೇಕಂತ ಪ್ಲ್ಯಾನೇ ಮಾಡಿರಲಿಲ್ಲ. ಸೋಲೋ ರೈಡು ನಾನು ಅರುಣಾಚಲ ಬರಬೇಕಂತ ಪ್ಲ್ಯಾನ್ ಮಾಡಿರಲಿಲ್ಲ. ಲಾಸ್ಟ್ ಒಂದು 4-5 ಡೇಸ್ ಬ್ಯಾಕ್ ಅಷ್ಟೇ ನಾನು ಅರುಣಾಚಲ ಅಂತ ಫಿಕ್ಸ್ ಆಗಿ ಬಂದಿದ್ದು. ಆ್ಯಕ್ಚುಲಿ ಲಾಸ್ಟ್ ಒಂದು 10 ಡೇಸ್ ಬ್ಯಾಕ್ ಒಂದು ಸಲ ಅಂದ್ಕೊಂಡೆ, ಮತ್ತೆ ಕ್ಯಾನ್ಸಲ್ ಮಾಡಿ ಮಂತ್ರಾಲಯ ಹೋಗಿ ಬರೋಣ ಅಂತ ಪ್ಲ್ಯಾನ್ ಆಯಿತು. ಅದು ಕೂಡ ಕ್ಯಾನ್ಸಲ್ ಆಯಿತು. ಬೇಡ, ಒಬ್ಬನೇ ಇದ್ದೀನಿ, ತುಂಬ ಲಾಂಗ್ ಹೋಗೋದು ಬೇಡ ಅಂತ ಅನಿಸ್ತು. ಆಲ್ರೆಡಿ ಮಂತ್ರಾಲಯ ನೋಡಿದ್ದು. ಅರುಣಾಚಲ ಬಂದುಬಿಟ್ಟು ಆ್ಯಕ್ಚುಲಿ ನನ್ನ ಫ್ರೆಂಡು ಲಾಸ್ಟು ಮಂತು ಕೂಡ ಹೋಗಿ ಬಂದಿದ್ದರು. ಅದು ಹಂಗೆ ಫ್ಲ್ಯಾಶ್ ಆಯಿತು, ಅರುಣಾಚಲ ಹೋಗಿ ಬರೋಣ ಅಲ್ವಾ ಅಂತ. ಇಮ್ಮಿಡಿಯೇಟಾಗಿ ನೋಡಿ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಚಿತ್ರ ಪೂರ್ಣಿಮಾ ಇದೆ ಅಂತ, ಇಷ್ಟೆಲ್ಲ ರಶ್ ಇರುತ್ತೆ ಅನ್ನೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಜಸ್ಟ್ ನಾನು ಅಂದ್ಕೊಂಡಿದ್ದು ಅರುಣಾಚಲ ಹೋಗಬೇಕು, ಅದೊಂದು ಪ್ಲೇಸು ನೋಡ್ಕೊಬರ್ಬೇಕು, ತುಂಬ ಫೇಮಸ್ ಇದೆ, ಅಲ್ಲಿ ಹೋಗಬೇಕು. 14 ಕಿಲೋಮೀಟರ್ ಗಿರಿ ಪ್ರದರ್ಶನ ಇರುತ್ತೆ, ಅದನ್ನೆಲ್ಲ ಮುಗಿಸ್ಕೋಬೇಕು. ಈ ಥರ ಅಷ್ಟೇ ನನ್ನ ಕಾನ್ಸೆಪ್ಟಲ್ಲಿ ಬಂದಿದ್ದು ಕೂಡ. ನಾನು ಇಲ್ಲಿ ಬರೋವರೆಗೂ ಕೂಡ ನಂಗೆ ಸೀರಿಯಸ್ ಆಗಿ ಪ್ರಾಮಿಸ್ ಹೇಳ್ತೀನಿ, ನನಗೆ ಗೊತ್ತಿರಲಿಲ್ಲ ಇದು. ಇವಾಗ ಅನಿಸ್ತದೆ ಇಲ್ಲಿ ಏನೋ ಒಂದು ಪವರ್ ಇದೆ. ನನಗೆ ಅನಿಸ್ತದೆ ಯಾಕೆ ಇದೇ ಟೈಮ್ಗೆ ದೇವರು ನಾನು ಇಲ್ಲಿ ಕರ್ಕೊತಾರೆ ಅಂತ. ನಾನು ಅದೇ ಹೇಳ್ತಲ್ವಾ, ತುಂಬ ವೀಡಿಯೋಸಲ್ಲಿ ನಾನು ಯೂಟ್ಯೂಬ್ ವೀಡಿಯೋಸಲ್ಲೆಲ್ಲ ನೋಡಿದ್ದೆ.
ಅರುಣಾಚಲ ಹೋಗ್ಬೇಕು ಅಂತಂದರೆ ದೇವ್ರದ್ದು ಅನುಗ್ರಹ ಇರಬೇಕಂತೆ. ಆ ಥರ ನಾನು ಫೀಲ್ ಆಯಿತು ಸೀರಿಯಸ್ ಆಗಿ. ನಾರ್ಮಲಾಗಿ ಬರೋದು ಬೇರೆ ಥರ, ನಾನು ನಾರ್ಮಲಾಗೇ ಬಂದಿದ್ದು. ಬಟ್ ಇಲ್ಲಿ ಚಿತ್ರ ಪೌರ್ಣಿಮಾ ಈ ಫೇಮಸ್ಸು, ಈ ಡೇ ಅಷ್ಟು ಫೇಮಸ್ ಇದೆ ಯಾಕಂದರೆ ಇಯರ್ಲಿ ಒನ್ಸ್ ಬರೋವಂಥ ದಿನ ಇದು. ಆನ್ ಟೈಮ್ ಆನ್ ಡೇಟ್ ಎಲ್ಲ ನಡೀತು. ನನಗದು ಗೊತ್ತಿಲ್ಲದೇ ನಡೆದಿರೋದ್ರಿಂದ ನನಗೊಂಥರ ಡಿಫ್ರೆಂಟ್ ವೈಬ್ ಬಂತು ಆ್ಯಕ್ಚುಲಿ. ಚೆನ್ನಾಗಿ ಅನಿಸ್ತು, ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಬಂದು ಗಿರಿ ಪ್ರದರ್ಶನ ಮುಗಿಸ್ದೆ. ಬಟ್ ಒಂದು ಬೇಜಾರು ಏನಂತಂದರೆ ಟೆಂಪಲ್ ಒಳಗಡೆ ಅಲೋ ಮಾಡಿಲ್ಲ, ಬಿಕಾಸ್ ಅಷ್ಟು ಜನ ಇದ್ದರು, ನೀವೇ ನೋಡಿದ್ರಿ. ಆ ರೀಸನಿಂದ ಟೆಂಪಲ್ ಒಳಗಡೆ ಹೋಗೋಕ್ಕಾಗಲಿಲ್ಲ. ಅದೊಂದು ಬಿಟ್ಟರೆ ಮಿಕ್ಕಿರೋದೆಲ್ಲ ಸೀರಿಯಸ್ಸಾಗಿ ಹೇಳ್ತೀನಿ. 14 ಕಿಲೋಮೀಟ್ರ್ ನಾನು ನಡೆದಿದ್ದು ಏನೂ ಗೊತ್ತಾಗಿಲ್ಲ. ಸೀರಿಯಸ್ಸಾಗಿ 14 ಕಿಲೋಮೀಟ್ರಲ್ಲ, ತುಂಬ ಜಾಸ್ತಿನೇ ನಡೆದೀನಿ. ಬಿಕಾಸ್ ಬೈಕ್ ಬಂದುಬಿಟ್ಟು 4 ಕಿಲೋಮೀಟರ್ ಬ್ಯಾಕ್ ಸೈಡೇ ನಿಲ್ಲಿಸ್ದೆ. ಅಲ್ಲಿಗೆ ಮತ್ತೆ ಹೋಗಿ ತೊಗೊಬರೋದು, ಮತ್ತೆ ಅಲ್ಲಿಂದ ರಾಜಗೋಪುರ ಹತ್ರ ಬರೋದು, ಇದೆಲ್ಲ ಕೌಂಟ್ ಮಾಡಿದ್ರೆ 20+ ಕಿಲೋಮೀಟರ್ ನಾನು ನಡೆದಿದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇರೋದು. ಹತ್ತತ್ರ 20+ ಕಿಲೋಮೀಟ್ರ್ ನಾನು ವಾಕ್ ಮಾಡಿದ್ದೀನಿ ಅಲ್ಲಿ. ಲಾಸ್ಟಲ್ಲಿ ಮಾತ್ರ ಒಂದು 2 ಕಿಲೋಮೀಟ್ರ್ ಆಗಿಲ್ಲ. ಅಲ್ಲೋಗಿ ಸ್ಲಿಪ್ಪರು ಮತ್ತು ಒಂದು ಅಂಬ್ರೆಲ್ಲ ತೊಗೊಂಡು ಬೈಕ್ ಹತ್ರ ಬಂದಿದ್ದಾಯಿತು. ಸೀರಿಯಸ್ ಆಗಿ ಒಂಥರ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಸಖತ್ತಾಗಿತ್ತು ಅಂತ ಅನಿಸ್ತು. ಹೇಳ್ತಾರಲ್ಲ, ದೇವ್ರ ಅನುಗ್ರಹ ಇತ್ತೇನೋ ಮೋಸ್ಟ್ಲಿ, ಅದರಿಂದ ಇಷ್ಟೆಲ್ಲ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೀರಿಯಸ್ ಆಗಿ ಗುಡ್ ವೈಬ್ ಆಯಿತು. ನಾನೇನು ಇಲ್ಲಿ ಸುಳ್ಳು ಹೇಳ್ತಾಯಿಲ್ಲ, ಸೀರಿಯಸ್ ಆಗಿ ತುಂಬ ಖುಷಿ ಆಯಿತು. ದೇವರೇ ನನಗೆ ಇಲ್ಲಿಗೆ ಕರ್ಸ್ಕೊಂಡಿದ್ದಾರೆ ಅನ್ನೋ ಥರ ಫೀಲ್ ಆಯಿತು. ಎಲ್ಲರೂ ಅದೇ ಹೇಳ್ತಾರೆ, ಅರುಣಾಚಲಕ್ಕೆ ಹೋಗಬೇಕು ಅಂದರೆ ದೇವರ ಅನುಗ್ರಹ ಇರಬೇಕು, ದೇವರೇ ನಮ್ಮನ್ನ ಕರ್ಸ್ಕೋಬೇಕು ಅರುಣಾಚಲಕ್ಕೆ ಅಂತ. ಇದು ನನಗದು ಫೀಲ್ ಆಯಿತು. ಅದನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ಕೊಂಡೆ ಅಷ್ಟೇ. ಥ್ಯಾಂಕ್ ಯು. ಇಲ್ಲೇನೇ ನಾನು ರೂಮ್ ಬುಕ್ ಮಾಡಿರೋದು. ನನ್ನ ಫ್ರೆಂಡ್ ಕೊಲೀಗ್ಸ್ ಎಲ್ಲ ಆ್ಯಕ್ಚುಲಿ 3 ಗಂಟೆಗೆ ಬೆಂಗಳೂರಿಗೆ ಹೊರಟರು ಅರುಣಾಚಲದಿಂದ. ಆ ಕಡೆ ಹೋದರು, ನಾನು ಈ ಕಡೆ ರೂಮ್ ಹುಡ್ಕೊತ ಬಂದೆ. ಈ ರೂಮ್ ಸಿಕ್ತು, ಚೆನ್ನಾಗಿದೆ ಅಂತ ಹೇಳಿ. 2 ಮಂತ್ ಬ್ಯಾಕ್ ಅಷ್ಟೇ ಇವರು ಸ್ಟಾರ್ಟ್ ಮಾಡಿರೋದು ಇಲ್ಲಿ ರೂಮ್ಸು. ಸೊ ಚೆನ್ನಾಗಿದೆ ಅಂತ ಹೇಳಿ ಇಲ್ಲೇ ಉಳ್ಕೊಂಡೆ. ನಿಯರ್ ಬೈ ತುಂಬ ರೂಮ್ಸ್ ಇದೆ, ಹೋಮ್ ಸ್ಟೇಗಳಿದೆ. ತುಂಬ ಕಾಸ್ಟ್ಲಿ ಅನಿಸ್ತು ಮತ್ತು ಸೇಫ್ ಅನಿಸ್ಲಿಲ್ಲ. ಇದು ಸ್ವಲ್ಪ ಇಷ್ಟ ಆಯಿತು ನನಗೂ ನೋಡಿದ ತಕ್ಷಣವೇ. ಮೇಯ್ನ್ ಬೈಕಿಗೆ ಪಾರ್ಕಿಂಗ್ ಕೂಡ ಇದೆ ಸೇಫ್ಟಿಗೆ ಅಂತೇಳಿ. ನಾನು ಇಲ್ಲೇ ಬರೋಣ, ಇಲ್ಲೇ ಉಳ್ಕೊಳ್ಳೋಣ ಅಂತೇಳಿ ಡಿಸೈಡ್ ಮಾಡಿ ಇಲ್ಲೇ ರೂಮ್ ತೊಗೊಂಡಿದ್ದೀನಿ. ನೋಡಿ, ಇಲ್ಲೇ ಇದೆ ನನ್ನ ಬೈಕ್ ಔಟ್ಸೈಡ್ ಇರೋದ್ರಿಂದ ಏನು ಭಯ ಇಲ್ಲ, ಪಾರ್ಕಿಂಗ್ ಇದೆ. ಆ ರೀಸನಿಂದನೇ ಈ ರೂಮ್ನ ನಾನು ತೊಗೊಂಡಿದ್ದು. ಪಾರ್ಕಿಂಗು ಕೂಡ ಚೆನ್ನಾಗಿದೆ, ರೂಮ್ಸು ಕೂಡ ಚೆನ್ನಾಗಿದೆ, ಹೊಸ ಬಿಲ್ಡಿಂಗ್ ಅಂತೇಳಿ. ಇಲ್ಲಿ ರೈಟ್ ಸೈಡ್ ಹೋಗಿ ಸ್ಟೆಪ್ ಹತ್ಕೊಂಡು ಹೋದರೆ ಫಸ್ಟ್ ಫ್ಲೋರಲ್ಲಿ ರೂಮ್ ಇರೋದು. ಬನ್ನಿ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಸಿಂಗಲ್ ರೂಮ್ ತೊಗೊಂಡೆ, ಬಟ್ ಚೆನ್ನಾಗಿದೆ. ಬೆಸ್ಟ್ ಅನಿಸ್ತು, ಬೆಸ್ಟ್ ಪ್ರೈಸಲ್ಲೇ ಕೊಟ್ಟರು. ಅಂದರೆ ಅರ್ಲಿ ಮಾರ್ನಿಂಗ್ ಬೇಗ 4 o'clock ಎದ್ದು ಹೋಗ್ತೀನಿ ಅಂತ ಹೇಳಿದೆ, ಮತ್ತು ಒಬ್ಬನೇ ಕೂಡ ಇದ್ದೀನಿ ಅಂತ ಹೇಳಿದಾಗ ಓಕೆ ಅಂತೇಳಿ ಬೆಸ್ಟ್ ಪ್ರೈಸೇ ಮಾಡಿಕೊಟ್ರು. ನೋಡಿ, ಫಸ್ಟ್ ಫ್ಲೋರಿಂದ ವ್ಯೂ ಯಾವ ಥರ ಇದೆ. ಪಾರ್ಕಿಂಗ್ ಇದೆ, ಅದರಲ್ಲಿ ಏನು ಭಯ ಇಲ್ಲ. ನನ್ನ ಬೈಕ್ ಇಲ್ಲಿ ರೈಟ್ ಸೈಡ್ ಇದೆ. ಬನ್ನಿ, ಇವಾಗ ರೂಮ್ ಒಂದ್ಸಲ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಆ್ಯಕ್ಚುಲಿ ಇದು ಮನೆ ಥರನೇ ಇದೆ. ಇದು ಹಾಲು, ಇದು ಕಿಚನ್ನು, ಇದು ಟಾಯ್ಲೆಟು, ಇದೊಂದು ರೂಮು ಮತ್ತು ಇದೊಂದು ರೂಮು. ಸೊ ಇವಾಗ ಏನು ಮಾಡ್ತಾರಂದರೆ ಇವರು, ಸೊ 2000 ರೂಪೀಸ್ ಚಾರ್ಜ್ ಮಾಡಿದ್ರೆ ಒಂದು ರೂಮ್ ನನಗೆ ಕೊಡ್ತಾರೆ, ಮತ್ತು 2000 ಚಾರ್ಜ್ ಮಾಡಿ ಇನ್ನೊಂದು ರೂಮು ಬೇರೆ ಯಾರಿಗಾರು ಕೊಡ್ತಾರೆ. ಸೊ ಈ ಥರ ಸಿಂಗಲ್ಸ್ ಕೇಳಿದಾಗ ವಿತ್ AC ರೂಮ್ ಎರಡೂ. ಇಫ್ ಇನ್ ಕೇಸ್ ಫ್ಯಾಮಿಲಿ ಬರ್ತೀರಾ, ಫ್ಯಾಮಿಲಿಗೋಸ್ಕರ ಅಂತ ಕೇಳ್ತೀರಾ ಅಂತಂದರೆ ಫುಲ್ ರೂಮ್ಗೆ ಮೋಸ್ಟ್ಲಿ ಅವರೊಂದು 4000 5000 ಚಾರ್ಜ್ ಮಾಡ್ಬೋದು. ಬಟ್ ಇವಾಗ 2000 ಹೇಳಿದ್ರು, ಬಟ್ ಅಫೋರ್ಡಬಲ್ ಪ್ರೈಸು ಮಾಡಿಕೊಟ್ರು. ಬಿಕಾಸ್ ನಾನು ಹೇಳಿದೆ ಅರ್ಲಿ ಮಾರ್ನಿಂಗ್ ನಾನು ಬೇಗ ಖಾಲಿ ಮಾಡ್ತೀನಿ ಅಂತ. ಸೊ ಇದು ರೂಮು. ಈ ಕಡೆ ಒಂದು ವಾಶ್ರೂಮ್ ಇದೆ. ಸೊ ಚಿಕ್ಕದೊಂದು ರೂಮ್ ಇದೆ. ಎಲ್ಲ ಬಂದೆ, ಹಂಗೆ ಸಾಕಾಗಿದೆ ಅಂತೇಳಿ ಹಾಗಾಗಿ ಇಟ್ಬಿಟ್ಟು ಮಲ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿ ಹೋಗಿ ಆಚೆ ತಿರುಗಾಡ್ಕೊಂಡು ಕೂಡ ಬಂದೆ ನಾನು. ನೋಡಿದ್ರಲ್ಲ, ಇದೇ ರೂಮಲ್ಲಿ ನಾನು ಸ್ಟೇ ಆಗಿರೋದು. ಸೊ ಇವಾಗ ಕಂಪ್ಲೀಟ್ ರೆಸ್ಟ್ ಮಾಡಿ ನಾಳೆ ಪ್ಲ್ಯಾನ್ ಮಾಡಿರೋದು ಪಾಂಡಿಚೇರಿ ಹೋಗೋಣ ಅಂತ. ಆ್ಯಕ್ಚುಲಿ ಪಾಂಡಿಚೇರಿ ನಾನು ನೋಡಿಲ್ಲ. ಆ್ಯಕ್ಚುಲಿ ಸ್ಕೂಲ್ ಟ್ರಿಪ್ಪಲ್ಲೂ ಬಂದಿಲ್ಲ, ಕಾಲೇಜ್ ಟ್ರಿಪ್ಪಲ್ಲೂ ಬಂದಿಲ್ಲ, ನನ್ನ ಫ್ರೆಂಡ್ಸ್ಗಳ ಜೊತೆಲೂ ಬರಲಿಲ್ಲ. ಆಲ್ಮೋಸ್ಟ್ ನೀವೆಲ್ಲರೂ ನೋಡಿರ್ತೀರ ಪಾಂಡಿಚೇರಿ. ನಾನು ಅಲ್ಲಿ ಹೋಗಿಲ್ಲ, ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಇಲ್ಲಿಂದ 105ರಿಂದ 110 ಕಿಲೋಮೀಟರ್ ತೋರಿಸ್ತಾ ಇದೆ. ನಾನೊಂದು 4 o'clock 5 o'clock ಎದ್ದು ರೆಡಿಯಾಗಿ ಇಲ್ಲಿ ಬಿಟ್ಟರೆ ಆರಾಮ್ಸೆ ಒಂದು 7 o'clock ಹಂಗೆ ಹೋಗ್ಬೋದು. ಬಿಸಿಲಿರಲ್ಲ, ಸ್ವಲ್ಪ ತಿರುಗಾಡ್ಕೊಂಡು ಇದು ಮಾಡೋಣ ಅಂತ. ಅಲ್ಲಿ ಪ್ಲ್ಯಾನ್ಸ್ ಹೆಂಗಾಗುತ್ತೆ ಗೊತ್ತಿಲ್ಲ, ಅಲ್ಲಿ ಪ್ಲ್ಯಾನ್ಸ್ ಅಲ್ಲಿ ಥರನೇ ಇರಲಿ.
ಸೊ ಈ ಡೇನ ಈ ವಿಡಿಯೋಸ್ ಜೊತೆ ಎಂಡ್ ಮಾಡ್ತಾ ಇದ್ದೀನಿ. ಅಂದರೆ ಬೆಂಗಳೂರಿಂದ ಅರುಣಾಚಲ ಬಂದಿದ್ದು, ಅರುಣಾಚಲದಲ್ಲಿ ಗಿರಿ ಪ್ರದರ್ಶನ ಮಾಡಿದ್ದು, ಅಲ್ಲಿಂದ ರೂಮ್ಸ್ ಬಂದಿದ್ದು, ಇದೆಲ್ಲ ಒಂದು ಪಾರ್ಟ್ ಮಾಡಿರ್ತೀನಿ, ನೀವು ಆಲ್ರೆಡಿ ನೋಡಿದ್ದೀರಾ. ಸೆಕೆಂಡ್ ಪಾರ್ಟಲ್ಲಿ ಪಾಂಡಿಚೇರಿ ರಿಲೇಟೆಡೇ ಮಾಡ್ತೀನಿ. ಅಂದರೆ ನಾಳೆ ಅರ್ಲಿ ಮಾರ್ನಿಂಗ್ ಏನು ವೇಕಪ್ ಆಗಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿಲ್ಲ, ಪಾಂಡಿಚೇರಿ ಹೋಗಿ ಪಾಂಡಿಚೇರಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗೋದು ಒಂದು ವೀಡಿಯೋ ಇರುತ್ತೆ. ಖಂಡಿತ ಆ ವಿಡಿಯೋನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಆ ವಿಡಿಯೋಗೂ ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ, ಇವಾಗ ರೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇದು ನನ್ನ ಫಸ್ಟ್ ಬ್ಲಾಗ್ ಇರೋದ್ರಿಂದ ರಿಕ್ವೆಸ್ಟ್ ಏನಂತಂದರೆ ಆದಷ್ಟು ಸಪೋರ್ಟ್ ಮಾಡಿ, ಇದೇ ಥರ ವಿಡಿಯೋಸ್ ಬರ್ತಾ ಇರುತ್ತೆ. ಮತ್ತು ಸೆಕೆಂಡ್ ವಿಡಿಯೋ ಸೆಕೆಂಡ್ ಪಾರ್ಟ್ನ ವಿತೌಟ್ ಫೇಲ್ ಅದನ್ನು ವಾಚ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.